ಸ್ವೀಟ್ ಸುಂದರಿ ಶ್ವೇತಾ ಗೌಡಳ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ನಾನವನಲ್ಲ ಅಂತಿದ್ದ ವರ್ತೂರು ಪ್ರಕಾಶ್ ಫೇಸ್ಬುಕ್ ಗೆಳತಿಯನ್ನೇ ಮುಂದಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿಸಿದ್ರ ಅನ್ನೋ ಅನುಮಾನ ಹುಡ್ಕೊಳ್ತಿದೆ. ಇನ್ನು ಜಾಮೂನು ಅನ್ನುತ್ತಲೇ ಮಕ್ಮಲ್ ಟೋಪಿ ಹಾಕಿರೋ ಶ್ವೇತಾ ಗೌಡ ಸ್ವೀಟ್ ಕಹಾನಿ ಬಗೆದಷ್ಟು ಬಯಲಾಗ್ತಿವೆ. ಬ್ಯೂಟಿ ಜೊತೆಗೆ ಬಣ್ಣದ ಮಾತಿನಿಂದಲೇ ವಂಚನೆ ಎಸಗಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೂ ಗುನ್ನ ಇಟ್ಟಿದ್ದಾಳೆ. ಜ್ಯುವೆಲರಿ ಮಾಲೀಕರಿಗೂ ಮಕ್ಕರ್ ಮಾಡಿ ಲೂಟಿ ಮಾಡಿದ್ದ ಚಿನ್ನಾಭರಣದಲ್ಲಿ ವರ್ತೂರ್ಗೂ ಪಾಲಿದೆ ಅಂತ ಕಾಕಿ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಇತ ಮಾಧ್ಯಮಗಳ ಮುಂದೆ ನಾನವನಲ್ಲ ಅಂತಿದ್ದ ಪ್ರಕಾಶ್ ಕಾಕಿ ಮುಂದೆ ಚಿನ್ನು ರಸಗುಲ್ಲಾ ಜಾಮೂನಿನ ಅಸಲಿ ಕಥೆಯನ್ನ ಬೆಚ್ಚಿಟ್ಟಿದ್ದಾರೆ. ಈಗ ಫೇಸ್ಬುಕ್ ಜೋಡಿಯ ಒಂದೊಂದೇ ರಹಸ್ಯ ಬಯಲಾಗ್ತಿವೆ. ಶ್ವೇತಾಳನ್ನ ಹನಿ ಟ್ರ್ಯಾಪ್ಗೆ ಬಳಸಿದ್ರ ವರ್ತೂರ್, ಬಿಜೆಪಿ ಮುಖಂಡನನ್ನ ಟಾರ್ಗೆಟ್ ಮಾಡಿ ಸ್ಕೆಚ್. ಚಿನ್ನ ಖರೀದಿಸಿ ವಂಚನೆ ಪ್ರಕರಣದಲ್ಲಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ರಾಜಕೀಯ ದ್ವೇಷಕ್ಕೆ ವಂಚಕಿಯನ್ನೇ ಮಾಜಿ ಸಚಿವ ಬಳಸಿಕೊಂಡ್ರ ಅನ್ನೋ ಅನುಮಾನ ಕೂಡ ಮೂಡ್ತಿದೆ. ತನಿಖೆ ವೇಳೆ ಶ್ವೇತಾ ಗೌಡ ಮಹಾನ್ ಪ್ರಳಯಾಂತಕಿ ಅನ್ನೋದು ಬೆಳಕಿಗೆ ಬಂದಿದೆ. 10 ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲಂತೆ. ಅದರಲ್ಲಿ ಬಿಜೆಪಿಯ ಮುಖಂಡ ಓಂ ಶಕ್ತಿ ಚಲಪತಿ ಕೂಡ ಇದ್ದಾರಂತೆ. ಓಂ ಶಕ್ತಿ ಚಲಪತಿಯ ಬಗ್ಗೆ ಮೊದಲೇ ಶ್ವೇತಾ ಗೌಡಗೆ ವರ್ತೂರು ಪ್ರಕಾಶ್ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಅವನ ಬಳಿ ಸಾಕಷ್ಟು ಹಣ ಇದೆ, ಇನ್ವೆಸ್ಟ್ ಮಾಡಿಸಬಹುದು ಅಂತ ಹೇಳಿದ್ರಂತೆ. ಫೇಸ್ಬುಕ್ ಮೂಲಕ ಚಲಪತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಶ್ವೇತಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಕೆ ಮನವೊಲಿಸಿದ್ದಳು ಎನ್ನಲಾಗಿದೆ. ಶ್ವೇತಾ ಚಲಪತಿ ಹೆಸರನ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಸ್ವಾಮಿ ಕೊಲೆ ಆರೋಪಿಗಳಿಗೂ ಶ್ವೇತಾ ನಂಟು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೂ ಶ್ವೇತಾ ಜೊತೆ ನಂಟಿದ್ದಂತೆ. ಪವಿತ್ರ ಗೌಡ ಹಾಗೂ ವಿನಯ್ಗೆ ಶ್ವೇತಾ ಗೌಡ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಈ ಹಿಂದೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೂ ಶ್ವೇತಾ ಗೌಡ ಭೇಟಿ ಕೊಟ್ಟಿದ್ದಂತೆ. ವರ್ತೂರು ನಡೆ ಬಗ್ಗೆ 108 ಅನುಮಾನ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಪೊಲೀಸರ ವಿಚಾರಣೆಯಲ್ಲೊಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ವಿಚಾರಣೆ ಬಳಿಕ ಬೇರೆ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಒಂದ್ ಕಡೆ ಆಕೆ ಸ್ನೇಹಿತೆಯಲ್ಲ, ಸುಳ್ಳು ಸುದ್ದಿ ಅಂದ್ರೆ, ಮತ್ತೊಂದ್ ಕಡೆ ನನ್ನ ಹೆಸರು ಬಳಸಿ ಚಿನ್ನಾಭರಣ ಖರೀದಿ ಮಾಡಿದ್ದಾಳೆ. ಚಿನ್ನದ ಅಂಗಡಿಯವರು ಚಿನ್ನ ಹೇಗ್ ಕೊಟ್ರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ.